ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಒಬ್ಬ ಅನುಚರ ಪಶ್ಚಾತ್ತಾಪದೊಂದಿಗೆ ಬಂದರು. ತಾನು ಮಾಡಿದ ಕ್ರೂರ ಪಾಪದ ಬಗ್ಗೆ ಪೈಗಂಬರರೊಂದಿಗೆ ಹೇಳಿದರು. ಪೈಗಂಬರರೇ, ನಾನು ಪ್ರೀತಿಸಿದ ಹೆಣ್ಣೊಬ್ಬಳನ್ನು ವರಿಸಲು ಮದುವೆ ಪ್ರಸ್ತಾಪ ಮಾಡಿದ್ದೆ. ಆದರೆ ಅವಳು ನನ್ನನ್ನು ಪತಿಯಾಗಿ ಸ್ವೀಕರಿಸಲು ತಯಾರಿರಲಿಲ್ಲ. ಬದಲಾಗಿ ಅವಳು ಮತ್ತೊಬ್ಬನನ್ನು ಇಷ್ಟಪಟ್ಟು ವಿವಾಹವಾಗಲು ಬಯಸಿದ್ದಾಗಿ ನನಗೆ ತಿಳಿಯಿತು. ಕುಪಿತಗೊಂಡ ನಾನು ಅವಳನ್ನು ಕೊಲೆಗೈದೆ. ಕ್ಷುಲ್ಲಕ ಕಾರಣಕ್ಕಾಗಿ ಮತ್ತು ಸ್ವಾರ್ಥಕ್ಕಾಗಿ ಕೊಲೆ ಮಾಡಿದ ನನ್ನ ಪಶ್ಚಾತ್ತಾಪವನ್ನು ಅಲ್ಲಾಹನು ಸ್ವೀಕರಿಸಲು ಸಾಧ್ಯವಿದೆಯೇ ಅಂತ ಕೇಳಿಕೊಂಡನು. ಪೈಗಂಬರರು ಕೇಳಿದರು, ನಿನ್ನ ತಾಯಿ ಜೊತೆ ಇದ್ದಾರಾ? ಇಲ್ಲ ನಬಿಯೇ. ನೀನು ಪಶ್ಚಾತ್ತಾಪ ಪಡು, ಒಳಿತುಗಳನ್ನು ಮಾಡಿ ಇಲಾಹನೆಡೆಗೆ ಹೆಚ್ಚು ಆಪ್ತನಾಗಲು ಪ್ರಯತ್ನಿಸು. ಅಮ್ಮ ಜೀವಿಸಿದ್ದಾರಾ ಎಂಬ ಪೈಗಂಬರರ ಪ್ರಶ್ನೆಯ ಒಳಾರ್ಥ ಆ ವ್ಯಕ್ತಿಗೆ ಅರ್ಥವಾಗಲಿಲ್ಲ. ಈ ಕಥೆಯಲ್ಲಿ ಅಮ್ಮಳಿಗೆ ಏನು ರೋಲ್ ಅಂತ ತಿಳಿಯಲು ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರ ಬಳಿ ಕೇಳಿದರು. ಅಲ್ಲಾಹನ ಪ್ರೀತಿ ಗಳಿಸಲು ಅಮ್ಮಳಿಗೆ ಒಳಿತನ್ನು ಮಾಡುವುದಕ್ಕಿಂತ ದೊಡ್ಡ ಸತ್ಕರ್ಮ ಬೇರೊಂದಿಲ್ಲ. ಮಾತಾಪಿತರ ಮೇಲಿನ ತೃಪ್ತಿಯೇ ಅಲ್ಲಾಹನ ತೃಪ್ತಿ, ಮಾತಾಪಿತರ ಶಾಪವೇ ಅಲ್ಲಾಹನ ಶಾಪ.